ಅನನ್ಯ ಮತ್ತು ನಿಶಾ ಇಬ್ಬರೂ ತಮ್ಮ ಬಾಲ್ಯದ ಗೆಳೆಯನಾದ ಆಕಾಶ್ನೊಂದಿಗೆ ಬೆಳೆದು ಬಂದವರು. ಆದರೆ ಪ್ರೀತಿ ಯಾವಾಗ, ಯಾವ ರೀತಿಯಾಗಿ ಬಂದು ಬೀಳುತ್ತದೆ ಎಂಬುದು ಯಾರಿಗೂ ಗೊತ್ತಿರುವುದಿಲ್ಲ. ನಿಶಾ ಕ್ಯಾಂಪಸ್ನಲ್ಲಿ ಆಕಾಶ್ ಜೊತೆ ಹೆಚ್ಚು ಸಮಯ ಕಳೆಯುತ್ತಿದ್ದರೂ ಅನನ್ಯ ತಾನು ಆತನನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂಬುದನ್ನು ತನ್ನ ಮನಸ್ಸಿನಲ್ಲಿಯೇ ಮುಚ್ಚಿಕೊಂಡು ಇತ್ತಳು. ಆಕಾಶ್ ನಿಶಾಳನ್ನು ಪ್ರೀತಿಸುತ್ತಿದ್ದಂತೆ ಕಾಣಿಸಿದರೂ ಅವನ ಮನಸ್ಸಿನ ಒಂದು ಭಾಗದಲ್ಲಿ ಅನನ್ಯಾದ ಪ್ರೆಮ್ಯಾಚರ್ ಮತ್ತು ಕಂಪೋಸ್ಡ್ ನ್ಯಾಚರ್ಡ್ ನಕಟ ಆಕರ್ಷಣೆ ಇತ್ತು. ಪ್ರೀತಿಯ ಉಲ್ಟಾಪಲ್ಟಗಳು. ನಿಶಾ ಮತ್ತು ಆಕಾಶ್ ನಡುವೆ ಪ್ರೀತಿಯ ಸಂಬಂಧ ಮುಂದುವರಿದಂತೆ ಅವರು ನಿಕಟವಾಗುತ್ತಾರೆ. ಅವರು ತಮ್ಮ ಪ್ರೀತಿಯ ಉತ್ಸಾಹದಲ್ಲಿ ಸೀಮೆಯಾಚಿಸುತ್ತಾರೆ. ಈ ಸಂಬಂಧದ ಪರಿಣಾಮವಾಗಿ ನಿಶಾ ಗರ್ಭಿಣಿಯಾಗುತ್ತಾಳೆ. ಈ ಸುದ್ದಿ ನಿಶಾಳ ಪಾಲಿಗೆ ಆಘಾತದ ಸಂಗತಿಯಾದರೂ ಆಕಾಶ್ ಅಂತ ದೊಡ್ಡ ಹೊಣೆಗಾರಿಕೆಗೆ ಸಿದ್ಧನಾಗಿದ್ದಾನೆ ಎಂದು ನಂಬಿದ್ದಳು. ಆದರೆ ಆಕಾಶ್ ಗೊಂದಲದಲ್ಲಿದ್ದ ಈ ಮಧ್ಯೆ ಅನನ್ಯ ಸಹ ಆಕಾಶ್ ಕಡೆ ಅಕಸ್ಮಾತ್ ಆಕರ್ಷಿತಳಾಗಿ ಕೆಲವು ಸಮಯದ ನಂತರ ಅವರಿಬ್ಬರೂ ಅಪ್ರತೀಕ್ಷಿತವಾಗಿ ಸಂಭೋಗ ತಲುಪುತ್ತಾರೆ. ಅದರಿಂದ ಅನನ್ಯ ಕೂಡ ಗರ್ಭಿಣಿಯಾಗುತ್ತಾಳೆ. ಸತ್ಯ ಗೊತ್ತಾಗುವ ಕ್ಷಣ. ಮಹಿನೆಗಳಲ್ಲೇ ನಿಶಾ ತನ್ನ ಗರ್ಭಧಾರಣೆಯನ್ನು ತಿಳಿದುಕೊಂಡಳು. ಅವಳು ಆಕಾಶ್ಗೆ ಈ ವಿಷಯವನ್ನು ಹೇಳಿದಾಗ ಆತ ಬೆಚ್ಚಿಬಿದ್ದನು. ಈ ನಡುವೆ ಅನನ್ಯ ಸಹ ತನ್ನ ಗರ್ಭಧಾರಣೆಯ ಸತ್ಯವನ್ನು ಒಪ್ಪಿಕೊಳ್ಳಲು ಶ್ರಮಿಸುತ್ತಿದ್ದಳು. ನಿಶಾ ಮತ್ತು ಮನೆಯವರು ಈ ವಿಷಯವನ್ನು ಅರಿತಾಗ ಬಿರುಕುಗಳು ತೀವ್ರವಾಗುತ್ತವೆ. ಇಬ್ಬರು ಅಕ್ಕತಂಗಿಯರ ಪ್ರೀತಿಯ ಸಂಬಂಧ ಕುಸಿಯಲು ಆರಂಭಿಸುತ್ತದೆ. ನಿಶಾ ಆಕ್ರೋಶದಿಂದ ಆಕಾಶ್ ತನ್ನನ್ನು ಮೋಸ ಮಾಡಿದ್ದಾನೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾಳೆ. ಅನನ್ಯ ತಾನೇ ತಪ್ಪು ಮಾಡಿದ್ದೇನೆ ಎಂಬ ನೋವಿನಲ್ಲಿ ಮುಳುಗುತ್ತಾಳೆ. ಆಕಾಶ್ ಈ ಮಧ್ಯೆ ಗೊಂದಲಗೊಂಡು ತನ್ನ ತಪ್ಪನ್ನು ಅರಿತುಕೊಳ್ಳುತ್ತಾನೆ. ಅವನು ಯಾರನ್ನೂ ಆರಿಸಬೇಕು, ಯಾರ ಜೀವನವನ್ನು ಉಳಿಸಬೇಕು. ತನ್ನ ಈ ನಿರ್ಧಾರದಿಂದ ಇಬ್ಬರು ಮಹಿಳೆಯರ ಭವಿಷ್ಯ ಕೂಡ ಬದಲಾಗಲಿದೆ. ಕೊನೆಯ ತೀರ್ಮಾನ. ನಿಶಾ ತನ್ನ ಗರ್ಭವನ್ನು ಮುಂದುವರಿಸಲು ನಿರ್ಧಾರ ಮಾಡುತ್ತಾಳೆ. ಆದರೆ ಆಕಾಶ್ ಜೊತೆಗೆ ಇರುವುದು ಅವಳಿಗೆ ಸಾಧ್ಯವಿಲ್ಲ ಎಂದು ತೀರ್ಮಾನಿಸುತ್ತಾಳೆ. ಅನನ್ಯ ತನ್ನ ಭಾವನೆಯನ್ನು ಬಲಿತ್ಯಾಗ ಮಾಡಿ ತಾನು ಈ ಮಗುವನ್ನು ಒಬ್ಬಳೇ ಪೋಷಿಸುವ ನಿರ್ಧಾರ ಮಾಡುತ್ತಾಳೆ. ಆಕಾಶ್ ಮೌನವಾಗಿ ತಮ್ಮಿಬ್ಬರ ನಿರ್ಧಾರವನ್ನು ಒಪ್ಪಿಕೊಳ್ಳುತ್ತಾನೆ. ಆದರೆ ತನ್ನ ತಪ್ಪಿನ ಪ್ರಾಯಶ್ಚಿತ್ತವಾಗಿ ಇಬ್ಬರಿಗೂ ಬೆಂಬಲ ಕೊಡಲು ಮುಂದಾಗುತ್ತಾನೆ. ಅಂತ್ಯ. ಈ ಘಟನೆ ಆಕಾಶ್ ಜೀವನದ ದಿಕ್ಕನ್ನು ಸಂಪೂರ್ಣ ಬದಲಾಯಿಸುತ್ತದೆ. ಅನನ್ಯ ತನ್ನ ಸ್ವಾತಂತ್ರ್ಯವನ್ನು ಹುಡುಕುತ್ತಾಳೆ. ನಿಶಾ ತನ್ನ ಮಗುವಿನೊಂದಿಗೆ ಹೊಸ ಜೀವನ ಶುರು ಮಾಡುತ್ತಾಳೆ. ಆಕಾಶ್ ಮಾತ್ರ ಸದಾ ಪ್ರಾಯಶ್ಚಿತ್ತದಲ್ಲಿ ಬದುಕುವವನಾಗುತ್ತಾನೆ.